ಹಾಯ್ ಆಲ್, ಇದು ಬಂದುಬಿಟ್ಟು ಸಂಡೇದು ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ನನಗಂತೂ ಫುಲ್ ಸುಸ್ತಾಗಿತ್ತು. ಸ್ಯಾಟರ್ಡೇ ಫುಲ್ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ನಾನು ಇನ್ನು ಬೆಳ್ಳಿ ಪಾತ್ರೆನೆಲ್ಲ ಹಾಗೆ ತೆಗೆದಿಟ್ಟಿದ್ದೀನಿ, ಇನ್ನು ಯಾವುದೂ ತೊಳೆದಿಲ್ಲ. ಇನ್ನು ಇವತ್ತು ತುಂಬ ಹತ್ತಿರದವತ್ತು ಗೃಹ ಪ್ರವೇಶ ಆಯಿತು ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಿ. ಇನ್ನು ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ 6:50 ಆಗಿತ್ತು. ಇನ್ನು ಬಿಸಿಲು ಅಷ್ಟಿರಲಿಲ್ಲ. ಸೊ ಹೊರಗಡೆ ವೆದರು ತುಂಬ ಚೆನ್ನಾಗಿತ್ತು. ಸೊ ಪೀಸ್ಫುಲ್ಲಾಗಿ ಅದನ್ನ ಎಂಜಾಯ್ ಮಾಡಿಕೊಂಡು ನಾವು ಚಳ್ಳಕೆರೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗಿತ್ತು. ಸೊ ಇನ್ನು ಹೋದ ತಕ್ಷಣವೇ ಫಸ್ಟು ತಿಂಡಿ ತಿಂದ್ವಿ, ಯಾಕೆಂದರೆ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಹಂಗಾಗಿ ಫಸ್ಟು ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಆಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ಗೃಹ ಪ್ರವೇಶ ಮನೆ ಎಲ್ಲ ನೋಡ್ಕೊಂಡ್ವಿ. ಏನೋ ನಮ್ಮ ಲೇಖೆ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ಸೊ ಅವಳ ಜೊತೆ ಡ್ಯಾನ್ಸ್ ನೋಡಿ ನೋಡಿ ನಾವು ಟೈಮ್ ಪಾಸ್ ಹೆಂಗಾಯ್ತು ಅಂತಲೇ ಗೊತ್ತಾಗಲಿಲ್ಲ. 2 o'clockವರೆಗೂ ನಾವು ಚಳ್ಳಕೆರೆಲ್ಲ ಇದ್ಬಿಟ್ಟು ನಾವು ಬಳ್ಳಾರಿಗೆ ಹೊರಟು ಬಂದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನಂದು ಡೈಮಂಡ್ ಬ್ರೇಸ್ಲೆಟು ಕಟ್ ಆಗಿಬಿಟ್ಟಿತ್ತು. ಸೊ ಅದನ್ನ ರಿಪೇರ್ ಮಾಡೋಕ್ಕೆ ಕೊಡೋಣ ಅಂತೇಳಿ ಕಲ್ಯಾಣ್ ಜ್ಯುವೆಲರ್ಸಿಗೆ ಬಂದಿದ್ದೆ. ಏನೋ ಅಂದವೇನೋ ಟೈಮ್ ಆಗಿತ್ತಲ್ಲ ಹೆಂಗು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ನಾವು ನೆಕ್ಸ್ಟು ಮ್ಯಾಕ್ಸಿಗೆ ಹೋದ್ವಿ. ಅದೇ ಬಂದುಬಿಟ್ಟು ಸಡನ್ನಾಗಿ ನನಗೆ ಡಾಲ್ ಬೇಕು ಅಂತ ಆಟ ಮಾಡ್ತಿದ್ಲು. ಏನು ಸರಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮ್ಯಾಕ್ಸ್ ಹತ್ರ ಬಂದಿದ್ವಿ. ಅವಳು ಹೆಂಗೆ ಅಂದರೆ ಒಂದು ಸತಿ ಹೇಳ್ಬಿಟ್ರೆ ಸಾಕು, ಅದು ಕೂಡ್ಸೋವರೆಗೂ ಆಟ ಮಾಡ್ತಾನೆ ಇರ್ತಾಳೆ. ಸೊ ಅವಳ ಹತ್ರ ಇನ್ನು ಮನೆಗೆ ಹೋದ್ಮೇಲೆ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಡಾಲ್ ತೊಗೊಂಡು ಹೊರಟು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10-10:30 ಆಗಿಬಿಟ್ಟಿತ್ತು. ಥ್ಯಾಂಕ್ ಯು ಸೋ much for watching my vlog. See you in the next vlog.